ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಣಧೀರ ರಾಂಪುರ. ಇಂದು ನಾವು ಕದಂಬರ ಕಾಕುತ್ಸವರ್ಮನ ಬಗ್ಗೆ ತಿಳಿದುಕೊಳ್ಳೋಣ. ಕದಂಬ ರಾಜವಂಶದ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ಅರಸರಲ್ಲಿ ಒಬ್ಬರಾದ ಕಾಕುತ್ಸವರ್ಮ ಸುಮಾರು ಕ್ರಿಸ್ತಶಕ 435ರಿಂದ ಕ್ರಿಸ್ತಶಕ 455ರವರೆಗೆ ಆಡಳಿತ ನಡೆಸಿದನು. ಕಾಕುತ್ಸವರ್ಮನು ಭಗೀರಥವರ್ಮನ ಪುತ್ರ. ಇಲ್ಲಿ ರಾಜರ ಸರಿಯಾದ ಕ್ರಮ ಹೀಗಿದೆ. ಕದಂಬ ಸಾಮ್ರಾಜ್ಯದ ಸ್ಥಾಪಕ ಮಯೂರವರ್ಮ. ಮಯೂರವರ್ಮನ ಮಗ ಕಂಗವರ್ಮ. ಕಂಗವರ್ಮನ ಮಗ ಭಗೀರಥವರ್ಮ. ಭಗೀರಥವರ್ಮನ ಮಕ್ಕಳು ಇಬ್ಬರು ರಘುವರ್ಮ, ಕಾಕುತ್ಸ್ಥವರ್ಮ. ಅಂದರೆ ಭಗೀರಥನ ನಂತರ ರಘುವರ್ಮ, ರಘುವರ್ಮನ ನಂತರ ಕಾಕುತ್ಸವರ್ಮ ಗಾದಿಗೆ ಬಂದರು. ಇವರ ಕಾಲದಲ್ಲಿ ಕದಂಬ ಸಾಮ್ರಾಜ್ಯ ತನ್ನ ಅತ್ಯುನ್ನತ ರಾಜಕೀಯ ಮತ್ತು ಸಾಂಸ್ಕೃತಿಕ ಶಿಖರವ ತಲುಪಿತು. ಇದನ್ನೇ ನಾವು ಕದಂಬರ ಸುವರ್ಣಯುಗ ಎಂದು ಕರೆಯುತ್ತೇವೆ. ರಘುವರ್ಮನ ನಂತರ ಪಟ್ಟಾಭಿಷೇಕಗೊಂಡ ಕಾಕುತ್ಸವರ್ಮ ಕದಂಬ ಸಾಮ್ರಾಜ್ಯವನ್ನು ಪ್ರಾಂತೀಯ ಶಕ್ತಿಯಿಂದ ಅಖಿಲ ಭಾರತ ಮಟ್ಟದಲ್ಲಿ ಗುರುತಿಸಿಕೊಂಡ ರಾಜವಂಶವನ್ನಾಗಿ ರೂಪಿಸಿದನು. ಇವನ ಆಡಳಿತದ ಅವಧಿಯಲ್ಲಿ ಆಡಳಿತದಲ್ಲಿ ದೃಢತೆ, ರಾಜತಾಂತ್ರಿಕತೆಯಲ್ಲಿ ಚಾತುರ್ಯ, ಸೈನಿಕ ಸಾಮರ್ಥ್ಯದಲ್ಲಿ ಸ್ಥಿರತೆ. ಇವರು ಕೇವಲ ಯೋಧನಲ್ಲ, ಅಸಾಧಾರಣ ರಾಜತಾಂತ್ರಿಕನೂ ಹೌದು. ಆ ಕಾಲದ ಉತ್ತರ ಭಾರತದ ಮಹಾಶಕ್ತಿ ಗುಪ್ತ ಸಾಮ್ರಾಜ್ಯ. ತಾಳಗುಂದ ಶಾಸನದ ಪ್ರಕಾರ ಕಾಕುತ್ಸವರ್ಮನು ತನ್ನ ಪುತ್ರಿಯರನ್ನು ಉತ್ತರ ಮತ್ತು ಮಧ್ಯ ಭಾರತದ ಪ್ರಮುಖ ರಾಜವಂಶಗಳಿಗೆ ವಿವಾಹ ಮಾಡುವುದರ ಮುಖಾಂತರ ಸ್ನೇಹ ಸಂಬಂಧವನ್ನು ಬೆಳೆಸಿದನು. ಗುಪ್ತ ವಂಶದೊಂದಿಗೆ ಸಂಬಂಧ ಹೊಂದಿದ ಸಾಧ್ಯತೆಯನ್ನು ಇತಿಹಾಸಕಾರರು ಉಲ್ಲೇಖಿಸುತ್ತಾರೆ. ಇದು ಕೇವಲ ಮದುವೆಯಲ್ಲ, ಇದು ರಾಜಕೀಯ ಮೈತ್ರಿ. ಇದರಿಂದ ಕದಂಬರ ಗೌರವ ಉತ್ತರ ಭಾರತದಲ್ಲಿಯೂ ಏರಿತ್ತು. ಆ ಕಾಲಘಟ್ಟದಲ್ಲಿ ದಕ್ಷಿಣ ಮತ್ತು ಮಧ್ಯ ಭಾರತದ ಪ್ರಮುಖ ಶಕ್ತಿಗಳು ಪಲ್ಲವ ಸಾಮ್ರಾಜ್ಯ, ವಾಕುಟಕ ಸಾಮ್ರಾಜ್ಯ, ಪಶ್ಚಿಮ ಗಂಗ ಸಾಮ್ರಾಜ್ಯ. ಕಾಕುತ್ಸವರ್ಮನು ವೈವಾಹಿಕ ಸಂಬಂಧಗಳ ಮುಖಾಂತರ ಈ ಶಕ್ತಿಗಳೊಂದಿಗೆ ಸಮತೋಲನವನ್ನು ಸಾಧಿಸಿದರು. ಯುದ್ಧವಷ್ಟೇ ಅಲ್ಲ, ಸಮಾಧಾನ, ಒಪ್ಪಂದ ಮತ್ತು ರಾಜತಾಂತ್ರಿಕತೆ, ಬುದ್ಧಿವಂತಿಕೆ ಇವೇ ಅವರ ಬಲ. ಕಾಕುತ್ಸವರ್ಮನು ಆಡಳಿತ ಮತ್ತು ರಾಜ್ಯ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ನಿರೂಪಿಸಿದ್ದನು. ಬನವಾಸಿಯನ್ನು ರಾಜಧಾನಿಯನ್ನಾಗಿ ಬಲಿಷ್ಠ ಮಾಡಿಕೊಂಡಿದ್ದನು. ಗಡಿಗಳು ಸುರಕ್ಷಿತವಾಗಿದ್ದವು. ಆಂತರಿಕ ಆಡಳಿತ ವ್ಯವಸ್ಥೆ ಸ್ಥಿರವಾಗಿತ್ತು. ಇವರು ರಾಜ್ಯವನ್ನು ತನ್ನ ಪುತ್ರರಿಗೆ ಹಂಚಿ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸಿದ್ದನು. ಶಾಂತಿವರ್ಮನಿಗೆ ಬನವಾಸಿ ಪ್ರದೇಶವನ್ನು, ಶಿವಮಾಂಧಾತೃವಿಗೆ ಕುಂದಲಾ ದೇಶವನ್ನು, 1ನೇ ಕೃಷ್ಣವರ್ಮನಿಗೆ ತ್ರಿಪರ್ವತ ಪ್ರದೇಶ. ಇದು ಸುಧಾರಿತ ಆಡಳಿತ ಚಿಂತನೆಯ ಸಂಕೇತವಾಗಿತ್ತು. ತಾಳಗುಂದ ಶಾಸನ ಸುಮಾರು ಕ್ರಿಸ್ತಶಕ 450ರಲ್ಲಿ ದೊರೆತ ಶಾಸನ ಕಾಕುತ್ಸವರ್ಮನ ವೈಭವವನ್ನು ಹೊಗಳುತ್ತದೆ. ಕ್ರಿಸ್ತಶಕ 450ರಲ್ಲಿ ದೊರೆತ ಅಲ್ಮಿಡಿ ಶಾಸನ
ಕನ್ನಡದ ಅತ್ಯಂತ ಪ್ರಾಚೀನ ಲಭ್ಯ ಶಾಸನವೆಂದು ಪರಿಗಣಿಸಲಾಗುತ್ತದೆ. ಕದಂಬರು ಕನ್ನಡ ಭಾಷೆಯನ್ನು ಆಡಳಿತ ಮತ್ತು ಶಾಸನ ಭಾಷೆಯಾಗಿ ಬಳಸಿದ ಮೊದಲ ರಾಜವಂಶಗಳಲ್ಲಿ ಒಬ್ಬರು. ಇದು ಕನ್ನಡ ರಾಜಕೀಯ ಚೇತನದ ಆರಂಭಿಕ ಹಂತ. ಕಾಕುತ್ಸವರ್ಮನು ವೈದಿಕ ಹಿಂದೂ ಧರ್ಮದ ಅನುಯಾಯಿಯಾಗಿದ್ದರೂ ಜೈನ ಧರ್ಮಕ್ಕೂ ಆಶ್ರಯ ನೀಡಿದ್ದರು. ಇದು ಅವರು ಧಾರ್ಮಿಕ ಸಹಿಷ್ಣುತೆಯ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಕಾಕುತ್ಸವರ್ಮನ ಕಾಲದಲ್ಲಿ ಕದಂಬರು ಕೇವಲ ಕರ್ನಾಟಕದ ರಾಜರೂ ಅಲ್ಲ, ಭಾರತ ಮಟ್ಟದಲ್ಲಿ ಗುರುತಿಸಿಕೊಂಡ ರಾಜವಂಶ, ಉತ್ತರ ದಕ್ಷಿಣ ರಾಜಕೀಯ ಸೇತುವೆ. ಕಾಕುತ್ಸವರ್ಮನ ಕಾಲಾವಧಿ ಕ್ರಿಸ್ತಶಕ 435 ಕ್ರಿಸ್ತಶಕ 455 ಕಾಕುತ್ಸವರ್ಮನ ತಂದೆ ಭಗೀರಥವರ್ಮ. ಕದಂಬರ ಕಾಕುತ್ಸವರ್ಮನ ಕಾಲವನ್ನು ಸುವರ್ಣಯುಗ ಎಂದು ನಾವು ಕರೆಯುತ್ತೇವೆ. ಇವರ ಆಳ್ವಿಕೆಯ ಅವಧಿಯಲ್ಲಿ ವೈವಾಹಿಕ ರಾಜತಾಂತ್ರಿಕತೆ, ಗುಪ್ತ ವಾಕಟಕ ಗಂಗಾ ಸಂಪರ್ಕ, ಕನ್ನಡ ಶಾಸನ ಪರಂಪರೆಯ ಉತ್ತೇಜನ, ಅಖಿಲ ಭಾರತ ಮಟ್ಟದ ಗೌರವ ಇವನ ಕಾಲದಲ್ಲಿಯೇ ಆದದ್ದು. ಕದಂಬ ಸಾಮ್ರಾಜ್ಯದ ಇತಿಹಾಸದಲ್ಲಿ ಶಿಖರದಂತೆ ಹೊಳೆಯುವ ಹೆಸರೇ ಒಂದೇ ಒಂದು ಹೆಸರು, ಅದು ಕಾಕುತ್ಸವರ್ಮ. ಇವರ ಕಾಲವೇ ಕದಂಬರ ರಾಜಕೀಯ ವೈಭವದ ಪರಾಕಾಷ್ಠೆ. ಇತಿಹಾಸದಲ್ಲಿ ಯುದ್ಧ ಗೆದ್ದವರು ಅನೇಕರು, ಆದರೆ ರಾಜತಾಂತ್ರಿಕತೆಯಿಂದ ಸಾಮ್ರಾಜ್ಯವನ್ನು ಶಿಖರಕ್ಕೆ ಕೊಂಡೊಯ್ಯುವುದು ಅಪರೂಪ. ಅಂತಹ ಅಪರೂಪದ ದೊರೆ ಕಾಕುತ್ಸವರ್ಮ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇತಿಹಾಸದ ಇನ್ನಷ್ಟು ರೋಚಕ ಅಧ್ಯಾಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ನಾನು ನಿಮ್ಮ ರಣಧೀರ ರಾಂಪುರ. ಜೈ ಕರ್ನಾಟಕ ಮಾತೆ.